morning. Welcome back to online classes. Today we would like to begin with active voice, passive voice. For the last class, we have discussed about the most important tense and pronoun chart as a bridge course, and where we studied different person with different number uses different helping verbs. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ತರನಾಗಿರ್ತಕ್ಕಂಥ ಪುರುಷನಲ್ಲಿ ಬೇರೆ ಬೇರೆ ತರನಾಗಿರ್ತಕ್ಕಂಥ ವಚನಗಳಲ್ಲಿ ಯಾವ ತರನಾದ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು ಅಂತ ಅನ್ನೋದನ್ನು ನಾವು ಕಳೆದ 3-4 ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಅಭ್ಯಾಸ ಮಾಡಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಅಭ್ಯಾಸ ಮಾಡಿದ್ದೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಅಭ್ಯಾಸ ಮಾಡಿದ್ದೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಭ್ಯಾಸ ಮಾಡಿದ್ದೀವಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಭ್ಯಾಸ ಮಾಡಿದ್ದೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಅಭ್ಯಾಸ ಮಾಡಿದ್ದೀವಿ. ಅಲ್ಲಿ ಪ್ರೊನೌನ್ ಚಾರ್ಟಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಗಳನ್ನು ಎಲ್ಲೆಲ್ಲಿ ಬಳಸಬೇಕು ಅಂತ ಅನ್ನೋದನ್ನು ಅತ್ಯಂತ ಸವಿಸ್ತಾರವಾಗಿ ನಾವು ಅಭ್ಯಾಸ ಮಾಡಿರ್ತಕ್ಕಂಥದ್ದು. ಈಗ ನಾವು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳ ಸಿಲೆಬಸ್ಗೆ ಸಂಬಂಧಪಟ್ಟಿರುವಾಗ ಕ್ವಶನ್ ನಂಬರ್ 26ರಲ್ಲಿ ಏನು ಬರ್ತಾ ಇದೆಪ್ಪ ಅಂದ್ರೆ, ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥ ಒಂದು ಭಾಗ ಏನಪ್ಪ ಅಂದ್ರೆ ನಾವು ಅಭ್ಯಾಸ ಮಾಡಬೇಕು. ಅಲ್ಲಿ ನಾವು ಸುಮಾರು 3 ಮಾರ್ಕ್ಸ್ನ ಕ್ವಶನ್ ಇರ್ತದೆ ನಮಗೆ. ನಾನು ಇಲ್ಲೊಂದು 4 ಮಾಡೆಲ್ಗಳನ್ನು ತೆಗೆದುಕೊಂಡಿದ್ದೀನಿ. ಕ್ವಶನ್ ನಂಬರ್ 26 ಬರ್ತಕ್ಕಂಥದ್ದು ಆನ್ಯುವಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ ಎಷ್ಟಿರ್ತದೆ, 26 ನಂಬರ್ ಕ್ವಶನ್ಸ್ ಇರ್ತಕ್ಕಂಥದ್ದು. Fill in the blanks with correct form of verbs. ಅಲ್ಲಿ ನಮಗೇನಪ್ಪ ಅಂತಂದ್ರೆ, ಯಾವ ತರನಾಗಿರ್ತಕ್ಕಂಥ ಸಹಾಯಕ ಕ್ರಿಯಾಪದವನ್ನು ಮತ್ತು ಯಾವ ಫಾರ್ಮಿನ ವರ್ಬನ್ನು ಬರೀಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಭಾಳಷ್ಟು ಗೊಂದಲಗಳನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಮೆಥಡನ್ನು ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾವು ಏನು ಡಿಸ್ಕಷನ್ ಮಾಡಿದ್ವಪ್ಪ ಅಂದ್ರೆ ಪ್ರೊನೌನ್ ಚಾರ್ಟನ್ನು ಡಿಸ್ಕಷನ್ ಮಾಡಿದ್ದೀವಿ. ನೀವು ಪ್ರೊನೌನ್ ಚಾರ್ಟನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಆಯ್ತಂದ್ರೆ, ಪ್ರೊನೌನ್ ಚಾರ್ಟನ್ನು ಸರಿಯಾಗಿ ತಿಳ್ಕೊಂಡಿದ್ದೇ ಆಯ್ತಂದ್ರೆ, ನಾನು ಹೇಳಿಕೊಟ್ಟಿರ್ತಕ್ಕಂಥ ರೀತಿ ಒಳಗಡೆ ನೀವು ಅದನ್ನು ಅಭ್ಯಾಸ ಮಾಡಿದ್ದಾಗಿತ್ತಂದ್ರೆ ನಿಜವಾಗ್ಲೂ ನಾವು ಈ ಕ್ವಶನನ್ನು ಭಾಳ ಈಸಿಯಾಗಿ ಏನಾಗ್ತಪ್ಪ ಅಂದ್ರೆ ಸಾಲ್ವ್ ಮಾಡ್ತಾ ಇದ್ದೀವಿ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದ ತಕ್ಷಣ ಅದೇ ಈಸಿ ಇರ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ನಾವು ಇಟ್ ಈಸ್ ಎ ಡಿಫಿಕಲ್ಟ್. ಅದನ್ನು ನೀವು SSLC ಕೂಡ ಅಭ್ಯಾಸ ಮಾಡಿದ್ದೀವಿ, ಫಸ್ಟ್ ಇಯರ್ದಲ್ಲಿ ಕೂಡ ಅಭ್ಯಾಸ ಮಾಡಿದ್ದೀವಿ. ನಾವು ಗ್ರಾಮರ್ ಸಂಬಂಧಪಟ್ಟ ಟೆನ್ಸ್ಗಳ ಅಭ್ಯಾಸ ಮಾಡಿದ್ವಿ. ಅದನ್ನು ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಮಾಡೋ ವಿಚಾರಗಳನ್ನು ಏನಪ್ಪ ಅಂತ ಹೋದಾಗ ನಮ್ಗೆ ಅಷ್ಟು ಸುಲಭವಾಗಿ ಏನಪ್ಪ ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಮಗೆ ಇಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಆಲ್ರೆಡಿ ಈ ಕ್ವಶನ್ದಲ್ಲಿ ಮಾಡಿಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 26ರಲ್ಲಿ ಮೊದಲಿಗೆ ನಾನು ತೊಗೊಂಡಿರ್ತಕ್ಕಂಥ ಎಕ್ಸಾಂಪಲ್ ಒಂದ್ಸಲ ಓದಿ ಹೇಳ್ತಾ ಇದ್ದೀನಿ ನಿಮಗೆ. ದ ಕೌನ್ಸಿಲ್ ಮೆಟ್ ಅಗೇನ್, ದ ಜನರಲ್ ಡ್ಯಾಶ್ ಸಮನ್ ಅಂಡ್ ಹಿ ಡ್ಯಾಶ್ ಇನ್ಸ್ಟ್ರಕ್ಟ್ ಟು ಆಸ್ಕ್ ಹೀಸ್ ಸೋಲ್ಜರ್ ಇಫ್ ದೇ ಡ್ಯಾಶ್ ಪ್ರಿಫರ್ ಟು ಕಟ್ ದ ಕ್ರಿಮಿನಲ್ಸ್ ಹೆಡ್ ಆಫ್ ಅಂತ. ಇಲ್ಲಿ ನಮಗೆ ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳದ ನಂತರ ಕೂಡ ಏನು ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಒಂದು ಬ್ರಾಕೆಟ್ ಅಲ್ಲಿ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಮನ್ ಅದ, ಇಲ್ಲಿ ಇನ್ಸ್ಟ್ರಕ್ಟರ್, ಇಲ್ಲಿ ಪ್ರಿಫರ್. ಎಲ್ಲ ಟೆನ್ಸ್ 12 ಟೆನ್ಸ್ಗಳ ಪ್ಯಾಸಿವ್ ವಾಯ್ಸ್ ಅನ್ನು ಅಭ್ಯಾಸ ಮಾಡಿದಾಗ ಒಂದು ಕಾಮನ್ ಆಗಿ ಬರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಆಕ್ಟಿವ್ನಿಂದ ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸುವಾಗ ಯಾವುದೇ ಟೆನ್ಸ್ದಲ್ಲಿರ್ತಕ್ಕಂಥ ವಾಕ್ಯವನ್ನು ಯು ಟೇಕ್ ಎನಿ ಟೆನ್ಸ್ ಅಮಾಂಗ್ 12 ಟೆನ್ಸಸ್, ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸುವಾಗ ಆ ಟೆನ್ಸಲ್ಲಿರ್ತಕ್ಕಂಥ ವರ್ಬ್ ಅದು V1 ಇರಲಿ, V2 ಇರಲಿ, V3 ಇರಲಿ, V1 ಫಾರ್ಮರ್ ಇರಲಿ, V2 ಫಾರ್ಮರ್ ಇರಲಿ, V3 ಫಾರ್ಮರ್ ಇರಲಿ, ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಷನ್ ಮಾಡಕ್ಕೆ ಹೋದಾಗ ನಾವು ಕಂಪಲ್ಸರಿ V3 ಫಾರ್ಮಿಗೆ ಏನು ಮಾಡಬೇಕಾಗ್ತದಪ್ಪ ಅಂದರೆ ಇಡಬೇಕಾಗಿರ್ತಕ್ಕಂಥದ್ದು ರೂಲ್ಸ್ ಅದ. ಲಕ್ಷ ಕೊಟ್ಟು ಕೇಳ್ರಿ ವಿದ್ಯಾರ್ಥಿಗಳೇ.
12 ಟೆನ್ಸ್ ಅಲ್ಲಿ ನಮಗೆ 8 ಟೆನ್ಸ್ಗಳಿಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜಸ್ ಮಾಡ್ಲಿಕ್ಕೆ ಬರ್ತದ. ಆ 8 ಟೆನ್ಸ್ಗಳನ್ನ ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಮಾಡ್ಕೊಂಡು ಹೋದಾಗ ನಮಗೆ ಒಂದು ಸಾಮಾನ್ಯವಾಗಿ ಎಲ್ಲಾ ಟೆನ್ಸ್ ಅಲ್ಲಿ 8 ಟೆನ್ಸ್ ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಮಾಡಿದಾಗ ಒಂದು ಎದ್ದು ಕಾಣ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಸಿಂಪಲ್ ಪ್ರೆಸೆಂಟ್ ದಿಂದ ನಮಗೇನಪ್ಪಾ ಅಂದ್ರ ಫ್ಯೂಚರ್ ಪರ್ಫೆಕ್ಟ್ ತನಕ ಕೂಡ ಏನಾಗ್ತಾ ಇದೆಪ್ಪ ಅಂತಂದ್ರೆ ಅಲ್ಲಿ ಪ್ಯಾಸಿವ್ ವಾಯ್ಸ್ ಫಾರ್ಮ್ಗೆ ಕನ್ವರ್ಷನ್ ಮಾಡಿರ್ತಕ್ಕಂಥ ವರ್ಬ್ ಏನದಪ್ಪ ಅಂತಂದ್ರೆ V3 ಫಾರ್ಮಲ್ ಇದೆ. ಹಾಗಾಗಿ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ವಾಕ್ಯ ಯಾವುದಪ್ಪ ಅಂತಂದ್ರ ಎಕ್ಸಾಮ್ ಕೊಟ್ಟಿರ್ತಕ್ಕಂಥ ಈ ವಾಕ್ಯದಲ್ಲಿ ಬ್ರಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ ಏನಪ್ಪ ಅಂದ್ರ V1 ಫಾರ್ಮಲ್. ಆ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಈ ವರ್ಬ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪಲ್ಸರಿ V3 ಫಾರ್ಮ್ಗೆ ಕನ್ವರ್ಷನ್ ಮಾಡಬೇಕು. ನೆನಪಿನಲ್ಲಿ ಇಟ್ಕೊಡ್ರಿ. ಈ ಮೊದಲನೇ ಸೆಂಟೆನ್ಸ್ ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ವರ್ಬ್ ಯಾವ್ದದಪ್ಪ ಅಂತ ಮೇನ್ ವರ್ಬ್ ಯಾವ್ದದ ನೋಡ್ರಿ, ಸಂಬಂಧದ, ಅದನ್ನ V3 ಫಾರ್ಮ್ ಕನ್ವರ್ಷನ್ ಮಾಡಬೇಕು. ಆಮೇಲೆ ಇನ್ಸ್ಟ್ರಕ್ಟ್ ಅದ, ಅದನ್ನು V3 ಫಾರ್ಮ್ ಕನ್ವರ್ಷನ್ ಮಾಡಬೇಕು. ಆಮೇಲೆ ಪ್ರಿಪೇರ್ ಅದ, ಇದನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದ V3 ಫಾರ್ಮ್ಗೆ ಕನ್ವರ್ಷನ್ ಮಾಡ್ಬೇಕಾಗ್ತದ. ಅದನ್ನ V3 ಫಾರ್ಮ್ ಕನ್ವರ್ಟ್ ಮಾಡಿದಾಗ ಅರ್ಧ ಕೆಲಸ ಮುಗಿತದ, ನಮ್ದು ಪೂರ್ತಿ ಮುಗಿಲಿಲ್ಲ. ಇನ್ನು ಅರ್ಧ ಕೆಲಸ ಏನಪ್ಪ ಅಂದ್ರೆ ಅಲ್ಲಿ ಒಂದು ಸಹಾಯಕ ಕ್ರಿಯಾಪದವನ್ನ ಸೇರಿಸಬೇಕಾಗ್ತದೆ. ಏನ್ ಮಾಡ್ಬೇಕಾಗ್ತದ? ಸಹಾಯಕ ಕ್ರಿಯಾಪದವನ್ನ ಸೇರಿಸಬೇಕಾಗ್ತದೆ. ಸಿಂಪಲ್ ಪ್ರೆಸೆಂಟ್ ಇದ್ದದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದ ಯಾವ್ದಪ್ಪ ಅಂದ್ರೆ ಆಮ್, ಈಸ್, ಆರ್. ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ತಕ್ಕಂಥದ್ದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಉಪಯೋಗ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದ ಯಾವ್ದಪ್ಪ ಅಂತಂದ್ರೆ ಬೀಯಿಂಗ್ಸ್ ಜೊತೆಗೆ ನಮಗ ಆಮ್, ಈಸ್, ಆರ್ ಪ್ರೆಸೆಂಟ್ ಅಲ್ಲಿ ಬರ್ತಕ್ಕಂಥದ್ದು. ಪ್ರೆಸೆಂಟ್ ಕಂಟಿನ್ಯೂಸ್ ಬಂತಂದ್ರೆ ಬೀಯಿಂಗ್ ಜೊತೆಗೆ ಮತ್ತೆ ಏನ್ ಬರ್ತದಪ್ಪ ಅಂದ್ರೆ ಆಮ್, ಈಸ್, ಆರ್ ಸೇಮ್ ಸಹಾಯಕ ಕ್ರಿಯಾಪದಗಳು ಬರ್ತವೆ. ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಮಾಡಕ್ ಹೋದ್ರೆ ಬೀನ್ ವಿತ್ ಹ್ಯಾವ್ ಆರ್ ಹ್ಯಾಸ್ ಹೆಲ್ಪಿಂಗ್ ಅವರು ಬರ್ತಕ್ಕಂಥದ್ದು. ಆಮೇಲೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ ಯಾವ ಸಹಾಯಕ ಕ್ರಿಯಾಪದ ಬರ್ತದಪ್ಪ ಅಂದ್ರೆ ವಾಸ್ ಅಥವಾ ವೇರ್ ಬರ್ತದ. ನೆನಪಿನಲ್ಲಿ ಇಟ್ಕೊಂಡ್ರೆ ವಿದ್ಯಾರ್ಥಿಗಳೇ, ಸಿಂಪಲ್ ಪ್ರೆಸೆಂಟ್ ಅನ್ಸಿದ್ರೆ ಆಮ್, ಈಸ್, ಆರ್ ಬರ್ತದ. ಸಿಂಪಲ್ ಪಾಸ್ಟ್ ಅನ್ಸಿದ್ರೆ ವಾಸ್ ಅಥವಾ ವೇರ್ ಬರ್ತದ. ಪಾಸ್ಟ್ ಕಂಟಿನ್ಯೂಸ್ ಅನ್ಸಿದ್ರೆ ಅಲ್ಲಿ ನಮಗ ಬೀಯಿಂಗ್ ಜೊತೆಗೆ ವಾಸ್ ಆರ್ ವೇರ್ ಬರ್ತದ. ಬೀಯಿಂಗ್ ಜೊತೆಗೆ ವಾಸ್ ಆರ್ ವೇರ್ ಬರ್ತಕ್ಕಂಥದ್ದು. ಪಾಸ್ಟ್ ಪರ್ಫೆಕ್ಟ್ ಇದ್ರೆ ಬೀನ್ ಜೊತೆಗೆ ಹ್ಯಾಡ್ ಬರ್ತಕ್ಕಂಥದ್ದು. ಸೊ ನಮಗಿಲ್ಲಿ ಏನಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ವಾಕ್ಯ ಯಾವ ಟೆನ್ಸ್ ಅಲ್ಲದ ಅಂತ ಇಷ್ಟು ನೋಡ್ಕೋಬೇಕು. ಈಗ ನಾನು ಓದಿ ಹೇಳಿರ್ತಕ್ಕಂಥ ವಾಕ್ಯ ಯಾವ ಟೆನ್ಸ್ ಅಲ್ಲಿದಪ್ಪ ಅಂತಂದ್ರೆ ದ ಕೌನ್ಸಿಲ್ ಮೆಟ್ ಅಗೇನ್, ದ ಜನರಲ್ ಡ್ಯಾಶ್ ಸಮನ್ ಅಂಡ್ ಹಿ ಡ್ಯಾಶ್ ಇನ್ಸ್ಟ್ರಕ್ಟ್ ಟು ಆಸ್ಕ್ ಹೀಸ್ ಸೋಲ್ಜರ್ ಇಫ್ ದೇ ಡ್ಯಾಶ್ ಪ್ರಿಪೇರ್ ಟು ಆಕ್ಟ್ ಕ್ರಿಮಿನಲ್ ಹೆಡ್ ಆಫ್. ಇದು ಏನದಪ್ಪ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿದೆ. ಸೊ ಪಾಸ್ಟ್ ಟೆನ್ಸ್ ಇಲ್ಲಿದ್ರೆ ನಮಗೆ ಸಹಾಯಕ ಕ್ರಿಯಾಪದ ಯಾವ್ದು ಬರ್ತದಪ್ಪ ಅಂದ್ರೆ ವಾಸ್ ಆರ್ ವೇರ್ ಬರ್ತದೆ. ಎರಡು ವಾಸ್ ಆರ್ ವೇರ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದ ಬರ್ತದೆ. ಇನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಈಗ ಅರ್ಥ ಮಾಡ್ಕೊಂಡ್ರಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅದ ಕೊಟ್ಟಿರ್ತಕ್ಕಂಥ ವಾಕ್ಯ, ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ? ವಾಸ್ ಅರ ಬರ್ತದೆ, ಇಲ್ಲಾಂದ್ರೆ ವೇರ್ ಅರ ಬರ್ತದೆ. ಇನ್ನು ವಾಸ್ ಬರಿಬೇಕು ಅಥವಾ ವೇರ್ ಬರಿಬೇಕು, ವಾಸನ್ನು ಎಲ್ಲಿ ಬರಿಬೇಕು, ವೇರನ್ನು ಎಲ್ಲಿ ಬರಿಬೇಕು ಅಂತಕ್ಕಂಥ ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೋಕೆ ಹೋದಾಗ ಎಂಟೈರ್ ಪ್ರೊನೌನ್ ಚಾರ್ಟ್ ಅನ್ನ ಅಭ್ಯಾಸ ಮಾಡಿದ್ವಿ ನಾವು. ಆ ಪ್ರೊನೌನ್ ಚಾರ್ಟ್ ಅನ್ನ ಅಭ್ಯಾಸ ಮಾಡ್ಕೊಂಡು ಹೋದಾಗ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ವಾಸ್ ಬರ್ತದ, ಫಸ್ಟ್ ಪರ್ಸನ್ ಪ್ಲೂರಲ್ ಅಲ್ಲಿ ವೇರ್ ಬರ್ತದ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡರಲ್ಲಿ ಕೂಡ ಏನ್ ಬರ್ತದಪ್ಪ ಅಂದ್ರೆ ವೇರ್ ಬರ್ತದ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ವಾಸ್ ಬರ್ತದ, ಆಮೇಲೆ ಥರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವೇರ್ ಬರ್ತದ. ವಿದ್ಯಾರ್ಥಿಗಳೇ ಲಕ್ಷ್ಯ ಕೊಟ್ಟ ಕೇಳ್ರಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ವಾಸ್ ಬರ್ತದ, ಫಸ್ಟ್ ಪರ್ಸನ್ ಪ್ಲೂರಲ್ ಅಲ್ಲಿ ವೇರ್ ಬರ್ತದ,
ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡರಲ್ಲಿ ಕೂಡ ಏನು ಬರ್ತದಪ್ಪ ಅಂದ್ರೆ ವೇರ್ ಬರ್ತದ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ದಲ್ಲಿ ಏನು ಬರ್ತದಪ್ಪ ಅಂದ್ರೆ ವಾಸ್ ಬರ್ತದ. ಥರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ ವೇರ್ ಬರ್ತದ. ಅಂದ್ರೆ ನಾವು ಈ ಬಿಟ್ಟ ಸ್ಥಳವನ್ನು ತುಂಬಕ್ಕಿಂತ ಮುಂಚಿತವಾಗಿ ಇದರ ಹಿಂದ್ಗಡೆ ಬಿಟ್ಟ ಸ್ಥಳದಿಂದ ಹಿಂದ್ಗಡೆ ಇರ್ತಕ್ಕಂಥ ಶಬ್ದ ಅದು ಏಕವಚನದನೋ ಅಥವಾ ಬಹುವಚನದ ಅದನೋ ಅನ್ನೋದನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ಶಬ್ದ ಏನಪ್ಪಾ ಅಂದ್ರೆ ದ ಜನರಲ್, ಇದು ಏಕವಚನದನೋ ಬಹುವಚನದ. ವಿದ್ಯಾರ್ಥಿಗಳೇ ಒಂದಿಷ್ಟು ಲಕ್ಷ ಕೊಟ್ಟು ಕೇಳ್ರಿ. ಕನ್ನಡದಲ್ಲಿ ಏಕವಚನದಿಂದ ಶಬ್ದಗಳನ್ನ ಬಹುವಚನಕ್ಕೆ ಹೆಂಗೆ ಕನ್ವರ್ಷನ್ ಮಾಡ್ತೀವಿ ಅಂದ್ರೆ ಗಳು ಹಚ್ಚೋದ್ರ ಮೂಲಕ. ಪುಸ್ತಕ ಪುಸ್ತಕಗಳು, ಅರ್ಥ ಆಗ್ತದೆ. ಮರ ಮರಗಳು, ಗಿಡ ಗಿಡಗಳು, ಹೂ ಹೂಗಳು, ಪೆನ್ನು ಪೆನ್ನುಗಳು. ಗಳು ಹಚ್ಚೋದ್ರ ಮೂಲಕ ಆಲ್ಮೋಸ್ಟ್ ಎಲ್ಲ ಅಲ್ಲ, ಆಲ್ಮೋಸ್ಟ್ ಏಕವಚನದಿಂದ ಬಹುವಚನಕ್ಕೆ ಕನ್ನಡದಲ್ಲಿ ಬದಲಾಯಿಸುವಾಗ ಅದಕ್ಕೆ ಏನು ಸೇರಿಸ್ತಪ್ಪ ಅಂದ್ರೆ ಗಳನ್ನು ಸೇರಿಸೋದ್ರ ಮೂಲಕ ಏಕವಚನದಲ್ಲಿರ್ತಕ್ಕಂಥ ಈ ನಾಮಪದ ಏನಾಗ್ತದಪ್ಪ ಅಂದ್ರೆ ಬಹುವಚನಕ್ಕೆ ಕನ್ವರ್ಷನ್ ಆಗ್ತದೆ ಕನ್ನಡದಲ್ಲಿ. ಅದೇ ತರನಾಗಿ ಇಂಗ್ಲೀಷ್ನಲ್ಲಿ ಬಳಸ್ತಕ್ಕಂಥ ಏನಪ್ಪ ಅಂದ್ರೆ ಟೆಕ್ನಿಕ್ ಏನು, ಏಕವಚನದಿಂದ ಬಹುವಚನಕ್ಕೆ ಹೆಂಗೆ ಮಾಡ್ತೀವಿ. ಎಲ್ಲ ಆಗೋದಿಲ್ಲ, ತಲೆ ನೋಡ್ರಿ. ಎಲ್ಲ ನಾಮಪದಗಳು ಏಕವಚನದಿಂದ ಬಹುವಚನಕ್ಕೆ ಗಳು ಹಚ್ಚೋದ್ರ ಮೂಲಕ ಬರಂಗಲ್ಲ. ಫಾರ್ ಎಕ್ಸಾಂಪಲ್ ಹುಡುಗ, ಇಲ್ಲಿ ಹುಡುಗಗಳು ಬರಂಗಲ್ಲ, ಹುಡುಗರು. ಹುಡುಗಿ ಹುಡುಗಿಗಳು ಬರಂಗಲ್ಲ, ಹುಡುಗಿಯರು. ಹಿಂಗೆ ಒಂದು 10% ಏನಾಗ್ತದೆ ನಾಮಪದಗಳು ಬೇರೆ ತರನಾಗಿ ಏನಾಗ್ತಪ್ಪ ಅಂದ್ರೆ ಬದಲಾಗ್ತವೆ. ಅದ್ರ 90% ಏನಪ್ಪ ಅಂದ್ರೆ ಗಳು ಹಚ್ಚೋದ್ರ ಮೂಲಕ ಏಕವಚನದಿಂದ ಬಹುವಚನ ಬರ್ತಾವೆ. ಅದೇ ತರನಾಗಿ ಇಂಗ್ಲಿಷ್ನಲ್ಲಿ ಕೂಡ ಸುಮಾರು 90% ನಾಮಪದಗಳು ಏಕವಚನದಿಂದ ಬಹುವಚನಕ್ಕೆ ಹೆಂಗೆ ಕನ್ವರ್ಷನ್ ಆಗ್ತಪ್ಪ ಅಂತಂದ್ರೆ ಕೊನೆಗೆ ಎಸ್ ಪ್ರತ್ಯಯನ್ನ ಹಚ್ಚೋದ್ರ ಮೂಲಕ, ಕೊನೆಗೆ ಎಸ್ ಪ್ರತ್ಯಯನ್ನ ಹಚ್ಚೋದ್ರ ಮೂಲಕ ಅಥವಾ IS ಪ್ರತ್ಯಯಗಳನ್ನ ಹಚ್ಚೋದ್ರ ಮೂಲಕ, ಎಸ್ ಆರ್ IS ಅಂತಕ್ಕಂಥ ಈ ಪ್ರತ್ಯಯಗಳನ್ನ ಹಚ್ಚೋದ್ರ ಮೂಲಕ ಏಕವಚನದಿಂದ ಏನಾಗ್ತದಪ್ಪ ಅಂದ್ರೆ ಬಹುವಚನಕ್ಕೆ ಕನ್ವರ್ಷನ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಪೆನ್ ಪೆನ್ಸ್, ಬುಕ್ ಬುಕ್ಸ್, ಟ್ರೀ ಟ್ರೀಸ್, ಮ್ಯಾಂಗೋ ಮ್ಯಾಂಗೋಸ್. ಇಲ್ಲಿ ನಮಗೆ ES ಅನ್ನು ಹಚ್ಚೋದ್ರ ಮೂಲಕ ಮತ್ತು IS ಅನ್ನು ಹಚ್ಚೋದ್ರ ಮೂಲಕ ಮತ್ತೇನಪ್ಪ ಅಂದ್ರೆ ಎಸ್ ಅನ್ನು ಹಚ್ಚೋದ್ರ ಮೂಲಕ ಏಕವಚನದಿಂದ ಬಹುವಚನಕ್ಕೆ ಏನಾಗ್ತವಪ್ಪ ಅಂದ್ರೆ ಕನ್ವರ್ಷನ್ ಆಗ್ತವೆ. ಟೇಬಲ್ ಟೇಬಲ್ಸ್, ಬೆಂಚ್ ಬೆಂಚಸ್, ಚೇರ್ ಚೇರ್ಸ್, ಬಾಯ್ಸ್, ಗರ್ಲ್ಸ್, ಸೋ ಮೆನಿ, ಟೀಚರ್ಸ್. ಈ ತರನಾಗಿ ಎಸ್ ಪ್ರತ್ಯಯ ಹಚ್ಚೋದ್ರ ಮೂಲಕ ಬಹುವಚನಕ್ಕೆ ಕನ್ವರ್ಷನ್ ಆಗ್ತವೆ. ಅಂದ್ರೆ ಒಂದು ನಾಮಪದ ಏಕವಚನದನೋ ಬಹುವಚನದ ಅನ್ನೋದನ್ನ ನೋಡಕ್ ಹೋದ್ರೆ ನಾವು ಕೊನೆಗೆ ಎಸ್ ಪ್ರತ್ಯಯ ಇದ್ರೆ ಏನಾಗ್ತದಪ್ಪ ಅಂದ್ರೆ ಅದು ಬಹುವಚನ ಇರ್ತದೆ. ಇರ್ಲಿಲ್ಲ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಅದು ಏಕವಚನದಲ್ಲಿ ಇರ್ತಕ್ಕಂಥದ್ದು. ಎಲ್ಲ ಅಲ್ಲ, 10% ಶಬ್ದಗಳು ಬೇರೆ ತರನಾಗಿ ಬದಲಾಗ್ತವೆ. ಇನ್ನು 10% ಶಬ್ದಗಳು ಏನು ಬದಲಾಗ್ತಲ್ಲ ಅವು, ಅದರಲ್ಲಿ 5% ಶಬ್ದಗಳು ಹೆಂಗಿದಪ್ಪ ಅಂದ್ರೆ ಕೊನೆಗೆ ಎಸ್ ಪ್ರತ್ಯಯ ಇರಲಿಲ್ಲ ಅಂದ್ರೂ ಬಹುವಚನ ಇರ್ತಾವೆ. ಭಾಳ ಕೇರ್ಫುಲ್ ಆಗಿ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು. ಕೊನೆಗೆ ಎಸ್ ಪ್ರತ್ಯಯ ಹೆಚ್ಚಿನ ಬಹುವಚನ ಇರ್ತದೆ ಅಂತ ನಾನು ಹೇಳಿದೆ ನಿಮಗೆ 90%. ಆ 10% ಅಲ್ಲಿ 5% ಹೆಂಗಿದಪ್ಪ ಅಂದ್ರೆ ಕೊನೆಗೆ ಎಸ್ ಪ್ರತ್ಯಯ ಇತ್ತಂದ್ರೆ ಏನಿರ್ಬೇಕದು ಬಹುವಚನ ಇರಬೇಕಾಗಿತ್ತು. ಬಟ್ ನಮ್ಮ ದುರಾದೃಷ್ಟಕ್ಕೆ ಅದು ಏಕವಚನ ಇರ್ತದೆ. ಕೊನೆಗೆ ಎಸ್ ಪ್ರತ್ಯಯ ಬರಲಿಲ್ಲ ಅಂದ್ರೆ ಅದು ಏಕವಚನ ಇರಬೇಕಾಗಿತ್ತು. ನಮ್ಮ ದುರಾದೃಷ್ಟಕ್ಕೆ ಏನಾಗ್ತದಪ್ಪ ಅಂದ್ರೆ ಅದು ಬಹುವಚನ ಇರ್ತದೆ. ಅಗೇನ್ ರಿಮೈನಿಂಗ್ 5% ಆಫ್ ದಿ ನೌನ್ಸ್. ನಾನು ಪರ್ಸೆಂಟೇಜ್ ಅಂದ್ಕೊಳ್ಳಿ, ಎಕ್ಸಾಕ್ಟ್ ಪರ್ಸೆಂಟೇಜ್ ಅಲ್ಲ, ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ನೆನಪಿಗೋಸ್ಕರ ನಾನು ಒಂದು ಪರ್ಸೆಂಟೇಜನ್ನು ಕೊಡ್ತಾ ಇದ್ದೀನಿ. ಜಸ್ಟ್ ಇಟ್ ಇಸ್ ಜನರಲ್, ಇಟ್ ಇಸ್ ನಾಟ್ ಫಿಕ್ಸ್. 90% of the nouns in English changes from singular to plural by adding suffix s, es, is. s or es or is ಅನ್ನು ಹಚ್ಚೋದ್ರ ಮೂಲಕ ಅದು ಬಹುವಚನಕ್ಕೆ ಕನ್ವರ್ಷನ್ ಆಗ್ತದೆ. And rest of the 10%, ಆ 10% ಅಲ್ಲಿ the 5% of the nouns are plural without s suffix. 5% ನಾಮಪದಗಳು ಕೊನೆಗೆ ಎಸ್ ಪ್ರತ್ಯಯ ಇರ್ಲಾರ್ದೆ ಏನಿದಾವಪ್ಪ ಅಂದ್ರೆ ಬಹುವಚನದಾಗಿದಾವ. ಇನ್ನು 5% ಹೆಂಗಿದಪ್ಪ ಅಂದ್ರೆ ಕೊನೆಗೆ ಎಸ್ ಪ್ರತ್ಯಯ ಇದ್ರೂ ಸಹಿತ ಏನಲ್ಲವ ಬಹುವಚನ ಅಲ್ಲ, ಅವು ಏಕವಚನ. ಇದ್ರ ಬಗ್ಗೆ ನಾವೇನು ಮಾಡ್ಬೇಕಾಗ್ತದ, ಅಭ್ಯಾಸ ಮಾಡ್ಬೇಕಾಗ್ತದ. ಕೆಲವೊಂದು ಶಬ್ದಗಳು ಏಕವಚನ ಬಹುವಚನ ಇರ್ತಕ್ಕಂಥ ಲಿಸ್ಟನ್ನು ನಾನು ನಿಮಗೆ ಏನು ಮಾಡಿದ್ರೆ ಕಳೆದ. ಫಾರ್ ಎಕ್ಸಾಂಪಲ್ ಪೀಪಲ್ ಅದ, ಇಲ್ಲಿ ಆ ಪೀಪಲ್ ಕೊನೆಗೆ ಎಸ್ ಪ್ರತ್ಯಯ ಇಲ್ಲ ನಮಗೆ.
ಅಂದಾಗ ನಾವು ಅದನ್ನ ಏನ್ ಮಾಡಕ್ ಆಗುದಿಲ್ಲಪ್ಪ ಅಂದ್ರೆ ಎಸ್ ಪ್ರತ್ಯಯ ಇಲ್ಲದ್ರೆ ಏಕವಚನ ಅನ್ನಕ್ ಆಗುದಿಲ್ಲ. ಪೀಪಲ್ ಈಸ್ ಪ್ಲೂರಲ್. ಪೀಪಲ್ ಈಸ್ ಪ್ಲೂರಲ್ ವಿದೌಟ್ ಎಸ್ ಸಫಿಕ್ಸ್. ನ್ಯೂಸ್ ಎಸ್ ಪ್ರತ್ಯಯದ ಕೊನೆಗೆ ಎಸ್ ಪ್ರತ್ಯಯ ಇದ್ರೂ ಸಹಿತ ಈ ನಾಮಪದ ಏನಲ್ಲಪ್ಪ ಅಂದ್ರೆ ಬಹುವಚನ ಅಲ್ಲ, ಏಕವಚನದ. ಈ ಥರ ನಾ ಈಗ 5% ಶಬ್ದಗಳು ಬರ್ತವೆ. ಒಂದು ಲಿಸ್ಟನ್ನು ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು ಮುಂದಿನ ಕ್ಲಾಸಲ್ಲಿ. ಈಗ ನಮ್ಮ ಜನರಲ್ಲಿ ಕೊನೆಗೆ ನಾಮಪದಗಳನ್ನು ಕೊನೆಗೆ ಎಸ್ ಪ್ರತ್ಯಯ ಇತ್ತಂದ್ರೆ ಏನಿರ್ತದಪ್ಪ ಅಂದ್ರೆ ಅದು ಬಹುವಚನ ಇರ್ತದ, ಎಸ್ ಪ್ರತ್ಯಯ ಇರಲಿಲ್ಲ ಅಂದ್ರೆ ಏನಿರ್ತದಪ್ಪ ಅಂದ್ರೆ ಅದು ಏಕವಚನ ಇರ್ತದ ಅಂತಕ್ಕಂಥ ಮಾತಾಡ್ತಾ ಹೋದಾಗ ದ ಜನರಲ್ ಅಂತ ಇಷ್ಟು ಕೊಟ್ಟಿದ್ದಾರೆ ನಮಗೆ. ಏಕವಚನದ ಬಹುವಚನ ಹುಡುಕಿಕೊಂಡು ಹೋದಾಗ ಜನರಲ್ ರೂಲ್ಸ್ ಪ್ರಕಾರ ಏನಾಗ್ತದಪ್ಪ ಅಂದ್ರೆ ಇದು ಏಕವಚನ ಆಗ್ತದೆ. ಇದು ಏಕವಚನ ಆದ್ರೆ ಸಹಾಯಕ ಕ್ರಿಯಾಪದ ಯಾವ್ದು ಬರ್ತದಪ್ಪ ಅಂತಂದ್ರೆ ವಾಸ್ ಬರ್ತದ. ಏನ್ ಬರ್ತದ ನಮ್ಗೆ? ವಾಸ್. WAS ವಾಸ್. ನೆಕ್ಸ್ಟ್ ನಮಗ ಇನ್ನು ವರ್ಬ್ ಅನ್ನ ಚೇಂಜ್ ಮಾಡ್ಬೇಕು. ಬಿಟ್ಟ ಸ್ಥಳದಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ ಅನ್ನ ಏನ್ ಮಾಡ್ಬೇಕಾಗ್ತದಪ್ಪ ನಾವು ಚೇಂಜಸ್ ಮಾಡ್ಬೇಕಾಗ್ತದೆ. ಇಲ್ಲಿ ಸಮನ್ ಕೊಟ್ಟಿದ್ದಾರೆ ನಮಗ. ಅದೇನಾಗ್ತದಪ್ಪ ಅಂದ್ರೆ ಸಮನ್ ಆಗ್ತದ. ಅದನ್ನ V3 ಫಾರ್ಮ್ ಕನ್ವರ್ಷನ್ ಮಾಡಕ್ ಹೋದ್ರೆ ಏನಾಗ್ತದಪ್ಪ ಅಂದ್ರೆ ಸಮನ್ ಆಗ್ತದ. ನೆಕ್ಸ್ಟ್ ಇಲ್ಲಿ ನಮಗ V3 ಫಾರ್ಮ್ ಏನಾಯ್ತಂದ್ರೆ ಕನ್ವರ್ಷನ್ ಆಯ್ತು. ಇಲ್ಲಿ V3 ಫಾರ್ಮ್ ಸಂಬಂಧಪಟ್ಟಂಗೆ ಒಂದು ಕ್ಲೂ ಹೇಳ್ತೇನೆ. ಇದು ಗ್ರಾಮರ್ ಪಾಯಿಂಟ್ಸ್ ಅಲ್ಲ, ಕ್ಲೂ ಜಸ್ಟ್ ಇಟ್ಸ್ ಅ ಟ್ರಿಕ್. 90% ಇಲ್ಲಿ ಪರ್ಸೆಂಟೇಜ್ ಕೂಡ ಎಕ್ಸಾಕ್ಟ್ ಅಲ್ಲ, ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. 90% ಆಫ್ ದ ವರ್ಡ್ಸ್ ಆರ್ ಸೇಮ್ ಇನ್ ಸೆಕೆಂಡ್ ಫಾರ್ಮ್ ಅಂಡ್ ಥರ್ಡ್ ಫಾರ್ಮ್ ವಿತ್ ED. 90% ಕ್ರಿಯಾಪದಗಳು V1 ನಿಂದ V2 ಮತ್ತು V3 ಗೆ ಬದಲಾಗುವಾಗ ವಿದ್ಯಾರ್ಥಿಗಳೇ ಲಕ್ಷಣದಲ್ಲಿ 90% ಕ್ರಿಯಾಪದಗಳು V1 ನಿಂದ V2 ಮತ್ತು V3 ಗೆ ಚೇಂಜ್ ಆಗುವಾಗ ಕೊನೆಗೆ ಏನು ಹಚ್ಕೊಂಡ್ ಬರ್ತಾವಪ್ಪ ಅಂದ್ರೆ ED ಹಚ್ಕೊಂಡ್ ಬರ್ತಾವ. V3 ಫಾರ್ಮ್ ಹೆಂಗೆ ಕನ್ವರ್ಷನ್ ಆಗ್ತಾವ? V1 V2 ಮತ್ತು V3 ಫಾರ್ಮ್ ಹೆಂಗೆ ಕನ್ವರ್ಷನ್ ಆಗ್ತಾವ? V1 ದಿಂದ ED ಹಚ್ಚೋದ್ರ ಮೂಲಕ ಏನಾಗ್ತದಪ್ಪ ಅಂದ್ರೆ ಚೇಂಜ್. ಫಾರ್ ಎಕ್ಸಾಂಪಲ್ ಕಾಲ್, ಕಾಲ್ಡ್, ಕಾಲ್ಡ್. ಆಸ್ಕ್, ಆಸ್ಕ್ಡ್, ಆಸ್ಕ್ಡ್. ಆರ್ ಗೆಟಿಂಗ್ ಮೈ ಪಾಯಿಂಟ್? ED ಹಚ್ಚೋದ್ರ ಮೂಲಕ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಚೇಂಜ್ ಮಾಡ್ತಾ ಇದ್ದೀವಿ. ಇನ್ನು 10% ಹೆಂಗಿದಪ್ಪ ಅಂತಂದ್ರೆ V1 ಬೇರೆ, V2 ಬೇರೆ, V3 ಬೇರೆ. ಬಿಗಿನ್, ಬಿಗ್ಯಾನ್, ಬಿಗನ್. ಟೆಲ್, ಟೋಲ್ಡ್, ಟೋಲ್ಡ್. ಈ ಥರ ಏನಾಗ್ತದಪ್ಪ ಅಂದ್ರೆ ಬದಲಾಕೊಂಡು ಬರ್ತದೆ. ED ಹಚ್ಚಲಾರ್ದೂ ಕೂಡ ಏನಪ್ಪ ಅಂದ್ರೆ V2 ಮತ್ತು V3 ಫಾರ್ಮ್ ಕನ್ವರ್ಷನ್ ಆಗ್ತಾವೆ. ಅವರು 10%. ಇಲ್ಲಿ ನಾವು ED ಹಚ್ಚೋದ್ರ ಮೂಲಕ ಇದನ್ನು ಏನು ಮಾಡಿದೀವಪ್ಪ ಅಂದ್ರೆ V3 ಫಾರ್ಮ್ ಕನ್ವರ್ಷನ್ ಮಾಡಿದ್ವಿ. ನೆಕ್ಸ್ಟ್ ನಮಗೆ ಇಲ್ಲಿ ಏನಪ್ಪಾ ಅಂದ್ರೆ ಬಿಟ್ಟ ಸ್ಥಳದ ಹಿಂದ್ಗಡೆ ಇರ್ತಕ್ಕಂಥ ನಾಮಪದ ಯಾವುದು? ನಮಗೆ ಇಲ್ಲಿ ಹಿ ಅದ. ಇದು ಏಕವಚನದನೋ ಬಹುವಚನದ ಅಂತ ನೋಡ್ಬೇಕು ನಾವು. ಇದು ಹಿ ನೌನ್ ಅದ, ಸಾರಿ ಪ್ರೊನೌನ್ ಅದ. ಪ್ರೊನೌನ್ ಏನಪ್ಪಾ ಅಂದ್ರೆ ಏಕವಚನದ. ಈ ಪ್ರೊನೌನ್ ಮುಂದ್ಗಡೆ ಹಿ ಅಂತಕ್ಕಂಥ ಪ್ರೊನೌನ್ ಮುಂದ್ಗಡೆ ಯಾವ ಸಹಾಯಕ ಕ್ರಿಯಾಪದ ಬರ್ತದ ಅನ್ನೋದನ್ನ ಪ್ರೊನೌನ್ ಚಾರ್ಟ್ ಅಲ್ಲಿ ಅಭ್ಯಾಸ ಮಾಡಿದ್ದೀವಿ. ಆ ಪ್ರೊನೌನ್ ಚಾರ್ಟ್ ನ ಪ್ರಕಾರ ಏನಪ್ಪಾ ಅಂದ್ರೆ ಹಿ ಮುಂದ್ಗಡೆ ಸಹಾಯಕ ಕ್ರಿಯಾಪದ ಯಾವ್ದು ಬರ್ತದಪ್ಪ ಅಂತಂದ್ರೆ ವಾಸ್ ಬರ್ತದ. ಮತ್ತೆ ಇಲ್ಲಿ ಕೂಡ ಇಲ್ಲಿ ವಾಸ್ ಬರ್ತದ, ಇಲ್ಲಿ ವಾಸ್ ಬರ್ತದ. ಇನ್ನ ನಾವು ಮೊದಲು ಮಾಡ್ಬೇಕಾದದ್ದು ಏನಪ್ಪಾ ಅಂದ್ರೆ ಬ್ರಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದ ಇನ್ಸ್ಟ್ರಕ್ಟ್ ಅಂತ ಕೊಟ್ಟಿದ್ದಾರೆ. ಯಾವ ಕ್ರಿಯಾಪದವನ್ನು ಕೊಟ್ಟಿದ್ದಾರೆ? ಇನ್ಸ್ಟ್ರಕ್ಟ್. ಈ ಇನ್ಸ್ಟ್ರಕ್ಟ್ ಅನ್ನ V3 ಫಾರ್ಮ್ ಕನ್ವರ್ಷನ್ ಮಾಡಿದಾಗ ನಾನು ನಿಮ್ಗೆ 90% ಏನಪ್ಪಾ ಅಂದ್ರೆ ಕ್ರಿಯಾಪದಗಳು ED ಹಚ್ಚೋದ್ರ ಮೂಲಕ ಚೇಂಜ್ ಆಗ್ತಾ ಇದೆ. ಇದು ನೋಡ್ರಿ ಇನ್ಸ್ಟ್ರಕ್ಟೆಡ್ ಆಗ್ತದೆ. ಇನ್ಸ್ಟ್ರಕ್ಟೆಡ್ ED ಹಚ್ಚೋದ್ರ ಮೂಲಕ V3 ಫಾರ್ಮ್ ಏನಾಗ್ತದೆ ಕನ್ವರ್ಷನ್. ಸೊ ನೆಕ್ಸ್ಟ್ ಮೂರನೇ ಕ್ರಿಯಾ ಬಿಟ್ಟಸ್ಥಳ ಅಂತ ತುಂಬಲಿಕ್ಕೆ ಹೋದ್ರೆ ಈ ಬಿಟ್ಟಸ್ಥಳ ಹಿಂದ್ಗಡೆ ಇರ್ತಕ್ಕಂಥ ನಾಮಪದ ಏಕವಚನದ ಬಹುವಚನದ ನೋಡಕ್ ಹೋದಾಗ ಅಲ್ಲಿ ನಮಗೆ ಏನಪ್ಪ ಅಂದ್ರೆ ದೇ ಅದ. ವಿದ್ಯಾರ್ಥಿಗಳ ಲಕ್ಷ ಕೊಡ್ರಿ, ದೇ ಏಕವಚನದನೋ ಬಹುವಚನದನೋ? ದೇ ಪ್ರೊನೌನ್ ಚಾರ್ಟ್ ಪ್ರಕಾರ ದೇ ಏನಪ್ಪ ಅಂದ್ರೆ ಬಹುವಚನ ಬರ್ತದ. ಅದ್ರ ಮುಂದ್ಗಡೆ ಸಹಾಯಕ ಕ್ರಿಯಾಪದ ಯಾವ್ದು ಬರ್ತದಪ್ಪ ಅಂದ್ರೆ ಪ್ರೊನೌನ್ ಚಾರ್ಟ್ ಅನ್ನು ನೋಡಿದಾಗ ನಾವು ವೇರ್ ಬರ್ತದ. ಬಹುವಚನ ಮುಂದ್ಗಡೆ ಯಾವ ಸಹಾಯಕ ಕ್ರಿಯಾಪದ ಬರ್ತದ? WERE ವೇರ್ ಬರ್ತದೆ. ಇನ್ನು ಮುಂದೆ ಬ್ರಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಹಾಯಕ ಕ್ರಿಯಾಪದವನ್ನ V3 ಫಾರ್ಮ್ ಚೇಂಜ್ ಮಾಡಿದಾಗ ಇಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ED ಜೊತೆಗೆ ಚೇಂಜ್ ಆಗ್ತದ. ಪ್ರಿಪೇರ್ ಇದ್ದು ಏನಂತಂದ್ರೆ V3 ಫಾರ್ಮ್ ಕನ್ವರ್ಷನ್ ಮಾಡಿದಾಗ ನಾವು ಏನಾಗ್ತದಪ್ಪ ಅಂದ್ರೆ ಪ್ರಿಪೇರ್ಡ್ ಆಗ್ತದ. ಇಷ್ಟು ನಮಗೇನಪ್ಪಾ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ ಏನಾಗ್ತದಪ್ಪ ಅಂದ್ರೆ ಚೇಂಜ್ ಆಗ್ತದೆ. ಒಂದು ಪ್ರಶ್ನೆಯನ್ನ ಬದಲಾಯಿಸುವಾಗ ವಿದ್ಯಾರ್ಥಿಗಳು ಎಷ್ಟು ಕೊಡ್ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ನಾವು ವರ್ಬ್ V3 ಫಾರ್ಮ್ ಕನ್ವರ್ಷನ್ ಮಾಡಬೇಕು.
ಮತ್ತು ಸಹಾಯಕ ಕ್ರಿಯಾಪದ ವಾಸ್ ಅಥವಾ ವೇರ್ ಬರೆಯುವಾಗ ವಾಸ್ ಏಕವಚನ ನಾಮಪದದ ಹಿಂದ್ಗಡೆ ಬಂದರೆ ಮತ್ತು ವೇರ್ ಏನಪ್ಪ ಅಂದ್ರೆ ಬಹುವಚನ ಮುಂದ್ಗಡೆ ಬರ್ತದೆ. ಬಿಟ್ಟ ಸ್ಥಳದ ಹಿಂದ್ಗಡೆ ಇರ್ತಕ್ಕಂಥ ನಾಮಪದ ಏಕವಚನದನೋ ಬಹುವಚನದ ಅನ್ನೋದನ್ನು ನಾವು ಲಕ್ಷ್ಯ ಪಟ್ಟು ನೋಡಿ ಅದರ ಮುಂದ್ಗಡೆ ನಾವೇನು ಬರಬೇಕಾಗ್ತದೆ, ವಾಸ್ ಮತ್ತು ವೇರ್ ಬರಿಬೇಕಾಗ್ತದೆ. ಸಾಮಾನ್ಯವಾಗಿ ಏಕವಚನದಿಂದ ಇಂಗ್ಲೀಷ್ನಲ್ಲಿ ಬಹುವಚನ ಕನ್ವರ್ಷನ್ ಆದಾಗ ನಾಮಪದ ಕೊನೆಗೆ ಏನಿರ್ತದಪ್ಪ ಅಂದ್ರೆ ಎಸ್, ಇ ಎಸ್ ಅಥವಾ ಐ ಎಸ್ ಇರ್ತದೆ. ಎಲ್ಲದಕ್ಕೂ ಅಲ್ಲ, 90% ಹಂಗಿರ್ತದೆ, ಅವು ಬಹುವಚನ ಇರ್ತಾವೆ. ಇನ್ನು 5% ಎಸ್ ಇಲ್ಲದೆ ಹೋದ್ರೂ ಕೂಡ ಬಹುವಚನ ಇರ್ತದೆ. ಇನ್ನು 5% ಹೆಂಗಪ್ಪ ಎಸ್ ಇದ್ರೂ ಸಹಿತ ಏನಿರ್ತದಪ್ಪ ಅಂದ್ರೆ ಏಕವಚನ ಇರ್ತದೆ. ಅದ್ರ ಬಗ್ಗೆ ನಾವು ಏನಪ್ಪ ಅಂದ್ರೆ ಲಕ್ಷ್ಯ ವಹಿಸಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಈಗ ನಾವು ಒಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಬಿಡಿಸಿದ್ವಿ. ನೀವು ಎರಡನೇ ಎಕ್ಸಾಂಪಲ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಓದ್ ಹೇಳ್ತಾ ಇದ್ದೀನಿ ನೋಡ್ರಿ. ಎರಡನೇ ಎಕ್ಸಾಂಪಲ್ ನಿಮ್ಗೆ ಓದು ಅಂತ ಹೇಳ್ತಾನೆ. ದ ಪ್ರಿನ್ಸ್ ಅಗ್ರೀಡ್ ಟು ದಿಸ್ ಅಂಡ್ ಮ್ಯಾಟರ್ ಡ್ಯಾಶ್ ಅರೇಂಜ್. ಬ್ರಾಕೆಟ್ ಅಲ್ಲಿ ಅರೇಂಜ್ ಅಂತಕ್ಕಂಥ ವರ್ಬ್ ಅನ್ನ ಕೊಟ್ಟಿದ್ದಾನೆ. ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ಡ್ಯಾಶ್ ಕೀಪ್. ಕೀಪ್ ಅನ್ನ ಇನ್ವರ್ಟೆಡ್ ಕಾಮಾದಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದ ನಮ್ಗೆ ಟೆಂಪರರಿ. ದ ಯಂಗ್ ಫೆಲ್ಲೋ ಡ್ಯಾಶ್ ಪುಟ್. ಪುಟ್ ಅನ್ನ ಏನಪ್ಪ ಅಂದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ಪುಟ್ ದೇ ಇಲ್ಲಿ ನಮಗೆ ಏನಾಗ್ತದೆ ಸೆಂಟೆನ್ಸ್ ಬೀಳ್ತದೆ. ಅಂದ್ರೆ ಮೊದಲಿಗೆ ನಾವು ವರ್ಬ್ ಅನ್ನ ಯಾವಾಗ ಕೊಟ್ಟಿದ್ದಾರೆ ನೋಡ್ಕೊಂಡು ಹೋದಾಗ ಮೊದಲೇ ವರ್ಬ್ ಏನಪ್ಪ ನಮಗ ಅರೇಂಜ್ ಅದ, ಎರಡನೇ ವರ್ಬ್ ಏನದ ಕೀಪ್ ಅದ, ಮೂರನೇ ವರ್ಬ್ ಏನದ ಪುಟ್ ಅದ. ಇನ್ನು ಮೊದಲಿಗೆ ಏನ್ ಬರಬೇಕಾಗಿದೆಪ್ಪ ಅಂದ್ರೆ ಸಹಾಯಕ ಕ್ರಿಯಾಪದವನ್ನ ಬರ್ಕೋಬೇಕಾಗಿದೆ. ಸಹಾಯಕ ಕ್ರಿಯಾಪದ ಯಾವ್ದು ಬರ್ತದೆ ನೋಡ್ಕೋದು. ನಾವು ಇಲ್ಲಿ ಖಾಲಿ ಜಾಗ, ಇಲ್ಲಿ ನಮಗೆ ಬಿಟ್ಟ ಸ್ಥಳ ಅದ. ಬಿಟ್ಟ ಸ್ಥಳ ಹಿಂದ್ಗಡೆ ಏನಪ್ಪ ಅಂದ್ರೆ ಖಾಲಿ ಜಾಗದಲ್ಲಿ ನಾಮಪದ ಏನಪ್ಪ ಅಂದ್ರೆ ಮ್ಯಾಟರ್ ಅದ. ಮ್ಯಾಟರ್ ಏಕವಚನ ಬಹುವಚನ ಅಂತ ಹುಡ್ಕೊಂಡು ಹೋದಾಗ ನಮಗೆ ಏನ್ ಸಿಗ್ತದೆ ಅನ್ನೋದು ಏಕವಚನ ಸಿಗ್ತದೆ. ಏಕವಚನ ರೂಲ್ಸ್ ಪ್ರಕಾರ ಏಕವಚನ ಮುಂದ್ಗಡೆ ಯಾವ ಸಹಾಯಕ ಕ್ರಿಯಾಪದ ಅಂತ ಬರಬೇಕು ಅಂದ್ರೆ ನಾವು ವಾಸ್ ಬರಿಬೇಕು. ಇನ್ನ ಎರಡನೇ ಬಿಟ್ಟ ಸ್ಥಳ ನೋಡಕ್ ಹೋದ್ವಿ ನಾವು. ಇಲ್ಲಿ ಎರಡನೇ ಜಾಗ ಇದೆ ನಮ್ಗ. ಇಲ್ಲಿ ನಮಗೆ ಏನಪ್ಪಾ ಅಂದ್ರೆ ಯಂಗ್ ಫೆಲೋ, ದ ಯಂಗ್ ಫೆಲೋ ಅದ. ಇಲ್ಲಿ ವಾಸ್ ಬರಿಬೇಕು ವೇರ್ ಬರಿಬೇಕು ಅಂತ ಡಿಸ್ಕಷನ್ ಮಾಡಕ್ ಹೋದಾಗ ನಮಗೆ ಏನ್ ಸಿಗ್ತದಪ್ಪ ಅಂದ್ರೆ ಯಂಗ್ ಫೆಲೋ ಏಕವಚನ ಅದ. ಆ ಕಾರಣಕ್ಕೋಸ್ಕರ ಇಲ್ಲಿ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದ ಕೂಡ ಏನದಪ್ಪ ಅಂದ್ರೆ ವಾಸ್ ಅದ. ನೆಕ್ಸ್ಟ್ ಮೂರನೇ ಸಹಾಯಕ ಕ್ರಿಯಾಪದವನ್ನ ಹುಡುಕಾಡಕ್ ಹೋದ್ವಿ ಅಂತ ಇಟ್ಕೊಂಡು ನಾವ. ಸರ್ ಇಲ್ಲಿ ಮತ್ತೆ ಎರಡನೇ ಹುಡುಕಾಡಕ್ ಹೋದ ಪೀಪಲ್ ಅದ. ನಮಗೆ ಇಲ್ಲಿ ಈ ಪೀಪಲ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದ ಏಕವಚನದ ಬಹುವಚನ ನಾನು ಆಲ್ರೆಡಿ ನಿಮಗೆ ಹೇಳಿದಾಗನೆ ಅವಾಗಲೇ ಹೇಳಿದಂಗ ಪೀಪಲ್ ಎಸ್ ಪ್ರತಿ ಇಲ್ಲೊಂದು ಸಹಿತ ಏನಿರ್ತದಪ್ಪ ಅಂದ್ರೆ ಬಹುವಚನ ಇರ್ತದ. ಹಾಗಾಗಿ ಈ ಪೀಪಲ್ ಮುಂದೆ ಸಹಾಯಕ ಕ್ರಿಯಾಪದವನ್ನು ಯಾವ್ದು ಬರಿಬೇಕು ನಾವ ವೇರ್ ಬರಿಬೇಕು. ಸೊ ನೆಕ್ಸ್ಟ್ ಈಗ ನಾವು ಇನ್ವರ್ಟೆಡ್ ಕಾಮಾದಾಗ ಕೊಟ್ಟಿರ್ತಕ್ಕಂಥ ಏನಪ್ಪ ಅಂದ್ರೆ ಕ್ರಿಯಾಪದವನ್ನ V3 ಫಾರ್ಮ್ಗೆ ಕನ್ವರ್ಷನ್ ಮಾಡಕ್ ಹೋಗ್ಬೇಕು. ಅರೇಂಜ್ ಕೊಟ್ಟಿದ್ದಾರೆ ನಮಗ. ಈ ಅರೇಂಜ್ ಅನ್ನ ಹೆಂಗ್ ಚೇಂಜ್ ಮಾಡ್ತೀವಿ V3 ಫಾರ್ಮ್ ಏನಂತಾರ ನಿಮಗೆ ವರ್ಬ್ ಲಿಸ್ಟ್ ಕೊಟ್ಟಿಲ್ಲ, ಅದರಲ್ಲಿ ಕೂಡ ಅರೇಂಜ್ ಏನಾಗ್ತದಪ್ಪ ಅಂದ್ರ ಅರೇಂಜ್ಡ್ ಆಗ್ತದ. ಇಡೀ ಹಚ್ಚೋದ್ರ ಮೂಲಕ V3 ಫಾರ್ಮ್ಗೆ ಏನಾಗ್ತದೆ ಚೇಂಜ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಕೀಪ್ ಅದ. ಕೀಪ್ ಇದ್ದು ಏನಾಗ್ತದಪ್ಪ ಅಂತಂದ್ರೆ ಕೀಪ್ ಕ್ಯಾಪ್ ಕ್ಯಾಪ್ಟ್ ಆಗ್ತದ. KEPT ಕ್ಯಾಪ್ಟ್. V1 V2 V3 ಏನಾಗ್ತದ ಬೇರೆ ಇರ್ತಕ್ಕಂಥದ್ದು ಇಲ್ಲಿ. ಆಮೇಲೆ ಲಾಸ್ಟ್ ನಮ್ಗೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಪುಟ್ ಅಂತಕ್ಕಂಥ ವರ್ಬ್ ಅನ್ನು ಕೊಟ್ಟಿದ್ದಾರೆ. ಪುಟ್ ಏನಾಗ್ತದಪ್ಪ ಅಂದ್ರೆ ಪುಟ್ ಆಗಿನೇ ಇರ್ತದ. ನೋ ಚೇಂಜಸ್. V1 V2 V3 ಇಲ್ಲಿ ಪುಟ್ ಆಗಿನೇ ಇರ್ತಕ್ಕಂಥದ್ದು. ಈ ತರ ಇರ್ತಕ್ಕಂಥ ಕನ್ಫ್ಯೂಸ್ ಮಾಡ್ತಕ್ಕಂಥ ಕ್ವಶನ್ಗಳನ್ನ ನಮಗೆ ಕೇಳ್ತಾರೆ. ವಿದ್ಯಾರ್ಥಿಗಳೇ, ನಾವು ಆಕ್ಟಿವೈಸ್ ಪ್ಯಾಸಿವೈಸ್ ಅಂತ ನೆನ್ಪಿಟ್ಕೊಳಕ್ಕಾಗಲ್ಲ ವಿಷಯ ಇದೆ. ಕ್ವಶನ್ ನಂಬರ್ 26 ಅಂತಕ್ಕಂಥ ಈ ಪ್ರಶ್ನೆ ಹೆಂಗೆ ಆನ್ಸರ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಬಿಟ್ಟ ಸ್ಥಳದಲ್ಲಿ ಕೊಟ್ಟಿರ್ತಕ್ಕಂಥ ಕಾಮದಾಗ ಕೊಟ್ಟಿರ್ತಕ್ಕಂಥ ವರ್ಬ್ಗಳೆಲ್ಲ ಕೂಡ ಏನು ಮಾಡಬೇಕು V3 ಫಾರ್ಮ್ಗೆ ಕನ್ವರ್ಷನ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಸಹಾಯಕ ಕ್ರಿಯಾಪದವನ್ನ ಹಿಂದ್ಗಡೆ ನಾಮಪದವನ್ನು ನೋಡಿ ವಾಸ್ ಅಥವಾ ವೇರ್ ಬರಬೇಕಿದೆ. ಈಗ ನಿಮಗೆ ಮೂರನೇ ಪ್ರಶ್ನೆಯನ್ನ ಕೊಟ್ಟಿದ್ದೆ ನಾನು. ಇಲ್ಲಿ ಮೂರನೇ ಪ್ರಶ್ನೆಗೆ ಏನಪ್ಪಾ ಅಂತ ನಮ್ಗೆ ಒಂದು ವರ್ಬ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ವರ್ಬ್ ಏನಪ್ಪ ಅಂದ್ರೆ ಇಂಡ್ಯೂಸ್ ಅದ. ನಮ್ಗೆ ಅದೇನಾಗ್ತದಪ್ಪ ಅಂದ್ರೆ ಇಂಡ್ಯೂಸ್ಡ್ ಆಗ್ತದ. ಆಮೇಲೆ ಇಲ್ಲಿ ಆಲ್ರೆಡಿ ಸಹಾಯಕ ಕ್ರಿಯಾಪದವನ್ನು ಏನು ಕೊಟ್ಟಿದಾರಪ್ಪ ಅಂದ್ರೆ ಮೈಟ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವನ್ನು ಕೊಟ್ಟಿದ್ದಾರೆ. ಮೈಟ್ ಇಂಡ್ಯೂಸ್ಡ್ ಆಗ್ತದ. ಸೊ ನೆಕ್ಸ್ಟ್ ನಮಗೆ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ನಂಬರ್ ನಮಗೇನಪ್ಪಾ ಅಂದ್ರೆ 4ರಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 4 ನಮ್ಗೆ ಇಲ್ಲಿ ನಮ್ಗೆ ಕಮಿಟ್ ಕೊಟ್ಟಿದ್ದಾರ. ಕಮಿಟ್ ಇದ್ದು V3 ಫಾರ್ಮ್ ಹೋದ್ರೆ ಏನಾಗ್ತದಪ್ಪ ಅಂದ್ರೆ ಕಮಿಟೆಡ್ ಆಗ್ತದ. ವರ್ಬ್ ಅನ್ನು V3 ಚೇಂಜ್ ಮಾಡ್ಕೊತಾರೆ. ಟ್ರೈ ಇದೆ. ಟ್ರೈ ಇದ್ದು V3 ಫಾರ್ಮ್ ಹೋದ್ರೆ ಏನಾಗ್ತದಪ್ಪ ಅಂದ್ರೆ ಟ್ರೈಡ್ ಆಗ್ತದ. ನೆಕ್ಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದನ್ನ V3 ಫಾರ್ಮ್ ಕನ್ವರ್ಷನ್ ಮಾಡ್ರೆ ಸೆಂಟೆನ್ಸ್ಡ್ ಆಗ್ತದ.
ನೆಕ್ಸ್ಟ್ ಇದು ಹಿಂದ್ಗಡೆ ಇರ್ತಕ್ಕಂಥ ಸಹಾಯಕ ಕ್ರಿಯಾಪದ ಬರ್ಲಿಕ್ಕೆ ಹೋದಾಗ ಇಲ್ಲಿ ನೋಡಿ ನಾವು ಏನ್ ಬರಬೇಕು ಮರ್ಡರ್ ಎ ಮರ್ಡರ್ ಏಕವಚನದ ಬಹುವಚನದ ಏಕವಚನದ ಏಕವಚನದ ಯಾವ ಸಹಾಯಕ ಕ್ರಿಯಾಪದ ಬರಬೇಕು ವಾಸ್ ಬರಬೇಕು ದ ಕೇಸ್ ಅದ ಇದು ಏಕವಚನದ ಬಹುವಚನದ ಏಕವಚನದ ಇಲ್ಲಿ ಸಹಾಯಕ ಕ್ರಿಯಾಪದ ಯಾವ್ದು ಬರ್ತದ ವಾಸ್ ಬರ್ತದ ನೆಕ್ಸ್ಟ್ ದ ಕ್ರಿಮಿನಲ್ ಅದ ಕ್ರಿಮಿನಲ್ ಏಕವಚನ ಬಹುವಚನ ಇದು ಏಕವಚನದ ಇಲ್ಲಿ ಕೂಡ ಸಹಾಯಕ ಕ್ರಿಯಾಪದ ಯಾವ್ದು ಬರ್ತದ ವಾಸ್ ಬರ್ತದೆ ಇಲ್ಲಿ ಮೂರು ಕಡೆ ಏನಾಗ್ತದಪ್ಪ ನಮಗೆ ವಾಸ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದ ಬಂದಿರತಕ್ಕಂಥದ್ದು ಇನ್ನು ನಾವು 5ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ದ ಗಾರ್ಡ್ ಡ್ಯಾಶ್ ಡಿಸ್ಮಿಸ್ ಇಫ್ ಡ್ಯಾಶ್ ಡಿಸೈಡ್ ಟು ಆಫ್ಟರ್ ದ ಕ್ರಿಮಿನಲ್ a pension the pension fixed was 600 francs this dash announces to the prisoner ನಮಗೆ ಮೊದಲಿಗೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ಗಳನ್ನ ವೀಕ್ಲಿ ಫಾರ್ಮ್ ಕನ್ವರ್ಷನ್ ಮಾಡ್ಕೊಂಡು ಡಿಸ್ಮಿಸ್ ಏನಾಗ್ತದಪ್ಪ ಅಂದ್ರೆ ಡಿಸ್ಮಿಸ್ಡ್ ಆಗ್ತದ ಡಿಸೈಡ್ ಇದ್ದು ಏನಾಗ್ತದೆ ನೋಡ್ರಿ ಡಿಸೈಡೆಡ್ ಆಗ್ತದ ನೆಕ್ಸ್ಟ್ ಅನೌನ್ಸ್ ಇದ್ದು ಏನಾಗ್ತದೆ ನೋಡ್ರಿ ಅನೌನ್ಸ್ಡ್ ಆಗ್ತದ ವೀಕ್ಲಿ ಫಾರ್ಮ್ ಕನ್ವರ್ಷನ್ ಮಾಡಿದ್ವಿ ಇವಾಗ ನಾವು ಸಹಾಯಕ ಕ್ರಿಯಾಪದವನ್ನು ಬರಕ್ಕೆ ಹೋಗ್ತೀವಿ ದ ಗಾರ್ಡ್ ಅದ ದ ಗಾರ್ಡ್ ಏಕವಚನ ಬಹುವಚನ ಏಕವಚನದ ಹಾಗಾಗಿ ವಾಸ್ ಬರ್ತದ ಇಟ್ ಅದ ಇಟ್ ಏಕವಚನದ ಕಾರಣಕ್ಕೋಸ್ಕರ ಇಲ್ಲಿ ಕೂಡ ವಾಸ್ ಬರ್ತದ ಆಮೇಲೆ ದಿಸ್ ಇದು ಏಕವಚನದ ಹಾಗಾಗಿ ಇಲ್ಲಿ ಕೂಡ ಏನ್ ಬರ್ತದ ವಾಸ್ ಬರ್ತದ ಒಟ್ಟಾರೆ ವಿದ್ಯಾರ್ಥಿಗಳೇ ಏಕವಚನದಲ್ಲಿರುವಾಗ ಸಹಾಯಕ ಕ್ರಿಯಾಪದವನ್ನು ವಾಸ್ ಬರಬೇಕು ಬಹುವಚನ ಇರುವಾಗ ಸಹಾಯಕ ಕ್ರಿಯಾಪದವನ್ನು ವೇರ್ ಬರಬೇಕು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ವರ್ಬ್ಗಳನ್ನ ನಾವೇನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ವೀಕ್ಲಿ ಫಾರ್ಮ್ಗೆ ಕನ್ವರ್ಷನ್ ಮಾಡ್ಬೇಕಾಗ್ತದ ಈ ಪ್ರತಿ ಪ್ರಶ್ನೆಗೂ ನಮಗೆ ಎಷ್ಟು ಅಂದ್ರೆ 3 ಮಾರ್ಕ್ಸ್ಗಳನ್ನ ನಮಗೆ ಏನಪ್ಪ ಅಲಾಟ್ಮೆಂಟ್ ಅದ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈಸಿ ಪ್ರಾಬ್ಲಮ್ ನಮಗಿದೆ ಸೊ ಇದನ್ನ ನಾವು ಲಕ್ಷ್ಯ ಕೊಟ್ಟು ಏನಪ್ಪಾ ಅಂದ್ರೆ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದಿಷ್ಟು ಕ್ವಶನ್ಗಳನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ಅದನ್ನೆಲ್ಲ ನೋಟ್ಸ್ ಎಲ್ಲ ಏನಪ್ಪ ಅದು ಬರ್ಕೊಂಡು ಬರಬೇಕು ಅಂತ ಹೇಳ್ತಾ ನಿಮಗೇನಾದರೂ ಡಿಫಿಕಲ್ಟಿ ಇದ್ದರೆ ಕನ್ಫ್ಯೂಷನ್ ಇದ್ದರೆ ನಾನು ವೈಯಕ್ತಿಕ ನಂಬರ್ಗೆ ಫೋನ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನೀವು ನಿಮ್ಮ ಸಂದೇಹಗಳನ್ನು ಬಗೆಹರಿಸಬೇಕಂತ ಹೇಳ್ತಾ ಕೋವಿಡ್-19 ಅಂತ ಸಾಂಕ್ರಾಮಿಕ ರೋಗವನ್ನು ಹೊಡೆದೊಡಿಸಲು ನಾವೆಲ್ಲರೂ ಕೂಡ ಏನಪ್ಪ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಕೈ ಮುಖ ಮತ್ತು ಕಾಲುಗಳನ್ನು ಏನು ಮಾಡಬೇಕು ಸ್ಯಾನಿಟೈಸೇಷನ್ ಮಾಡ್ಕೊತಾ ಇರಬೇಕು ಬಿಸಿನೀರನ್ನು ಕುಡಿತಾ ಇರಬೇಕು ಅಂತ ನಿಮಗೆಲ್ಲ ಸಜೆಷನ್ ಹೇಳ್ತಾ ಇವತ್ತು ನಾನು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್.